ರಿಷಿ, ಇದೇ ಸರಿಯಾದ ಸಂದರ್ಭ. ಇವತ್ತು ಮಿಸ್ ಆಯಿತು ಅಂದರೆ ನಿನ್ನ ವರ್ಷ ಇನ್ನು ಮುಂದೆ ಯಾವತ್ತೂ ವರ್ಕ್ ಆಗಲ್ಲ. ಕೀಪ್ ಕಾಮ್ ಆ್ಯಂಡ್ ಅಚೀವ್. ಓಕೆ, ಕಮಲಿ ಅವ್ರಿಗೆ ಇದನ್ನು ಕೊಡ್ತೀನಿ. ಅವ್ರ ಮನಸ್ಸಲ್ಲಿ ಜಾಗ ಪಡಿತೀನಿ. ಕಮಾನ್ ರಿಷಿ, ಯು ಕ್ಯಾನ್ ಡೂ ಇಟ್. ಕಮಾನ್. ಯಾರೋ ಬಂದ್ರು. ಬೆಲ್ ಮಾಡಿದ್ ಸದ್ದಾಯ್ತಲ್ಲ. ಯಾರು ಬಂದವ್ರೆ? ಯಾರು ಯಾರನ್ನ ಇದ್ದೀರಾ? ದಯವಿಟ್ಟು ನನ್ನ ಬಂದು ಕಾಪಾಡಿ. ಯಾರು ಇದ್ದೀರಾ? ಅಜ್ಜಿ, ಚಂದ್ರಕಾಂತ್ ಸರ್, ಕಾಪಾಡಿ. ಇಷ್ಟೊತ್ತಾದರೂ ಯಾರು ಡೋರ್ ಓಪನ್ ಮಾಡಿಲ್ಲ? ಎಲ್ಲರೂ ಮಲಗಿಬಿಟ್ಟಿದ್ದಾರಾ? ಸಿಕ್ಕಾಪಟ್ಟೆ ಟೈಮ್ ಆಗಿದೆ ಅಂತ ಗೊತ್ತು. ಆದರೆ ಕಮಲಿ ಅವ್ರನ್ನ ನೋಡಿದೆ ನಾನು ಇಲ್ಲಿಂದ ಹೋಗೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ನನ್ನ ಮನಸ್ಸು ದೇವರಾಣೆಗೂ ಕಮಲಿ ಅವ್ರ ದರ್ಶನ ಇಲ್ಲದೆ ಇಲ್ಲಿಂದ ಹೋಗಲ್ಲ. ಇಷ್ಟೊತ್ತಲ್ಲಿ ಇಷ್ಟೊಂದು ಬೆಲ್ ಮಾಡಿದ್ರೆ ಎಲ್ರಿಗೂ ಎಚ್ಚರ ಆಗೋ ಚಾನ್ಸಸ್ ಇದೆ. ಬೇರೆ ಯಾರು ಬಂದು ಡೋರ್ ತೆಗೆದ್ರೆ ನಾನು ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದೆ ಅಂತೆಲ್ಲ ಹೇಳಬೇಕು. ಈ ಇಶ್ಯೂಸ್ಗೆ ಬೇರೆ ದಾರಿ ಏನಾದರೂ ನೋಡಬೇಕು. ಯಾರನ್ನ ಇದ್ದೀರಾ ಮನೆಯಲ್ಲಿ? ಕಾಪಾಡಿ. ನಂಗೆ ಸ್ಯಾನೆ ಭಯ ಇದ್ದೈತೆ. ಯಾರನ್ನ ಬನ್ನಿ. ಯಾರನ್ನ ಇದ್ದೀರಾ? ಕಾಪಾಡಿ. ಯಾರೋ ಕೂಕ್ಕೊಳ್ಳಂಗಾಯ್ತಲ್ಲ. ನನಗೆ ಮಾತ್ರ ಹಾಗನ್ನಿಸ್ತಾ ಅಥವಾ ನಿಜವಾಗ್ಲೂ ಯಾರು ಕೂಕೊಂಡ್ರ? ಯಾರನ್ನ ಇದ್ದೀರಾ? ಇಲ್ಲ, ಯಾರೋ ಖಂಡಿತ ಕೂಗ್ದಂಗಾಯ್ತು. ಡೋರ್ ಲಾಕ್ ಆಗಿದೆಯಲ್ಲ, ಹೊರಗಿಂದ ಲಾಕ್ ಮಾಡಿಕೊಂಡು ಎಲ್ಲಾದರೂ ಆಚೆ ಹೋದ್ರ? ಆದರೆ ಒಳಗಡೆ ಯಾರೋ ಕೂಗ್ತಾ ಇರೋ ಸೌಂಡ್ ಆಯ್ತಲ್ಲ. ಯಾರಿರ್ಬೋದು? ತಗೊಳ್ಳಿ, ಮಾತಾಡಿ. ಈಟೋದ್ಗೆ ಯಾರು ಫೋನ್ ಮಾಡಿರ್ಬೋದು? ಆಚೆ ಯಾರು ಬಂದವರಲ್ಲ, ಅವರೇ ಇರ್ಬೇಕು. ಈಗ ನಾನು ತೆಪ್ಪಿಸ್ಕೊಳ್ಳಕ್ಕೆ ಅವ್ರೊಬ್ಬರೇ ದಾರಿ. ಇವನ್ ಕಣ್ಣಿಗೆ ಬೀಳ್ದಂಗೆ ಫೋನ್ ತೆಗೆದು ಅವ್ರ ತವ ಸಹಾಯ ಕೇಳಬೇಕು. ಕಮಲಿ, ಕಮಲಿ, ನಾನು ಕಣವ ಅವ್ವ ಮಾತಾಡ್ತಾ ಇದ್ದೀನಿ. ಅಣ್ಣ, ನನ್ನ ಮಗಿ ಗಾಬರಿ ಕೇಳಿಸ್ಕೊತೈತೆ. ಅಲ್ಲಿ ಏನಾಯ್ತಾಯ್ತೋ ನಂಗೆ ಗೊತ್ತಿಲ್ಲ. ನಾನು ಕನ್ಸಲ್ಲಿ ಕಂಡಿದ್ದೆ ನನ್ನ ದಿಟ್ಟ ಆಗ್ಬಿಟ್ರೆ ನಾನು ಜೀವಂತವಾಗಿ ಉಳ್ಕೊಳಕ್ಕಿಲ್ಲ. ಹಂಗೆಲ್ಲ ಮಾತಾಡ್ಬೇಡ್ರವ. ನಿನ್ನ ಮನಸ್ಸು ಗಾಬರಿ ಇರೋದ್ರಿಂದ ನಿನಗೆ ಆ ಥರ ಕೇಳ್ತೈತೆ ಅಷ್ಟೇ. ಇಲ್ಲ ಕಣಣ್ಣ, ನಾನು ಕಮಲಿನ ನೋಡ್ಬೇಕು. ಅವಳನ್ನ ನಾನು ಕಣ್ಣಾರೆ ನೋಡೋ ಗಂಟ ನನಗೆ ಸಮಾಧಾನ ಇಲ್ಲ. ವಾತಾರನೇ ಬಸ್ ಬರೋದು, ಮೊದಲನೇ ಬಸ್ಸಿಗೆ ಹೋಗಿ ಬಾ ಸರೋಜಕ್ಕ. ಅದೇ ಸರಿ. ನಾನು ಬೆಳಿಗ್ಗೆನೆಯ ಪಟ್ಟಣಕ್ಕೆ ಹೊಂಟೋಯ್ತೀನಿ. ಮಲೆ ಮರವ, ನನ್ನ ಕಂದಿಗೆ ಏನೂ ಆಗ್ದಂಗೆ ನೋಡ್ಕೊಳವ. ಕಾಪಾಡಿ ಅಜ್ಜಿ.
ಕಮಲಿ, ನನ್ನ ಮೊಮ್ಮಗಳೇ, ನನ್ನಿಂದ ನಿನಗೆ ಸಹಾಯ ಮಾಡಕ್ಕೆ ಆಗ್ತಾ ಇಲ್ವಲ್ಲಮ್ಮ? ನೀನೊಬ್ಳೆ ಕಷ್ಟ ಪಡ್ತಾ ಇರೋದನ್ನ ನನ್ನಿಂದ ನೋಡಕ್ಕಾಗ್ತಾ ಇಲ್ಲ ಕಂದ. ಕಮಲಿ, ನಿನ್ನ ಹತ್ರನೇ ಬರ್ತಾ ಇದ್ದಾನಲ್ಲಮ್ಮ ಅವನು. ಅಮ್ಮಮ್ಮ, ಇಲ್ಲಿ ಸುತ್ತಾಡಿದ ಬದಲು ನಾವು ಹೈವೇಲಿ ಹೋಗಿದ್ರೆ ಇಷ್ಟೊತ್ತಿಗೆ ಮಧುರ್ ದಾಟ್ತಿದ್ವಿ. ಸಾಕು, ಬನ್ನಿ ವಾಪಸ್ ಹೋಗೋಣ. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಸಿ ಹರ್ ಡೆಡ್ ಬಾಡಿ. ಮಾಮ್, ಇಷ್ಟೊತ್ತಿಗಾಗಲೇ ಕಮಲಿ ಕತೆ ಮುಗ್ದಿರುತ್ತೆ ಅಂತೀರಾ? ಯಾ, ಮುಗ್ದಿರುತ್ತೆ ಅಲ್ವಾ ಅಮ್ಮಮ್ಮ? ಒಂದು ಕೆಲಸ ಮಾಡೋಣ, ಅವಳು ಸತ್ತಿರ್ತಾಳೋ ಇಲ್ವೋ ಅಂತ ಟಾಸ್ ಹಾಕಿ ನೋಡೋಣ. ಮಾಮ್, ಟಾಸ್ ಎಲ್ಲ ಏನು ಬೇಡ. ಅಮ್ಮಮ್ಮ ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾರಂದರೆ ಖಂಡಿತ ಅವಳ ಕತೆ ಇಷ್ಟೊತ್ತಿಗೆ ಮುಗ್ದಿರುತ್ತೆ. ಬಟ್ ಏನು ಗೊತ್ತಾ, ಅವಳ ಕತೆ ಮುಗ್ದು ಹೋಗಿದ್ರೆ ಆ ಹಿಟ್ ಮ್ಯಾನ್ ಮಾಮಗೆ ಕಾಲ್ ಮಾಡಬೇಕಿತ್ತಲ್ವಾ? ಯಾಕೆ ಮಾಡಿಲ್ಲ? ಮಾಮ್, ಅಮ್ಮಮ್ಮ ಹೇಳಿಲ್ವಾ, ಆ ಹಿಟ್ಮ್ಯಾನ್ ಒಂಥರ ಮಿಸ್ಟೀರಿಯಸ್, ಅವ್ನ ಕಾಲೆಲ್ಲ ಮಾಡಲ್ಲ. ಆದರೆ ಇಷ್ಟೊತ್ತಿಗೆ ಡೈರೆಕ್ಟ್ ಪೊಲೀಸಿಗೆ ನ್ಯೂಸ್ ಹೋಗಿರುತ್ತೆ ಅಲ್ವಾ ಅಮ್ಮಮ್ಮ? ಮಾಮ್, ಯಾಕೆ ನೀವು ಏನು ಮಾತಾಡ್ತಾನೆ ಇಲ್ಲ? ಹೋಗ್ಲಿ ಬಿಡಿ. ಈಗ ನಾವು ವಾಪಸ್ ಹೋದರೆ ಯಾರಿಗೂ ನಮ್ಮ ಮೇಲೆ ಡೌಟ್ ಬರಲ್ಲ. ವಾಪಸ್ ಹೋಗೋಣ ಬನ್ನಿ. ಅಮ್ಮಮ್ಮ, ಕೂಲ್ ಬೇಬಿ, ಕೂಲ್. ನಿಮ್ಮಿಬ್ರು ತಾಳ್ಮೆ ಎಷ್ಟಿದೆ ಅಂತ ಪರೀಕ್ಷೆ ಮಾಡೋದಕ್ಕೆ ನಾನು ಸ್ವಲ್ಪ ಆಟ ಆಡಿಸ್ತಾ ಇದ್ದೀನಿ ಅಷ್ಟೇ. ನಮ್ಮ ಟೆನ್ಷನ್ ನಿಮಗೆ ಆಟನಾ? ಮತ್ತೆ ಇಷ್ಟು ಟೆನ್ಷನ್ ಇಲ್ಲ ಅಂದರೆ ಹೇಗೆ ಬೇಬಿ? ಇಷ್ಟು ಟಫ್ ಆದ ಕೆಲಸನ ನಮ್ಮಮ್ಮಮ್ಮ ಎಷ್ಟು ಈಸಿಯಾಗಿ ಮಾಡಿದ್ಲು ಅಂತ ನಿನಗೂ ಗೊತ್ತಾಗೋದು ಬೇಡವಾ? ಅದಕ್ಕೆ ನಾನೇ ಸ್ವಲ್ಪ ಡಿಲೇ ಮಾಡಿದೆ. ಎಸ್ ಅಮ್ಮಮ್ಮ, ಐ ಅಗ್ರಿ. ಯು ಆರ್ ಅ ಜೀನಿಯಸ್ ಕಿಲ್ಲರ್. ಓಕೆ, ಪ್ಲೀಸ್ ಲೆಟ್ಸ್ ಗೋ ಬ್ಯಾಕ್, ಶಾಲ್ ವಿ? ಏಯ್, ಗಾಡಿ ತಿರುಗಿಸು. ಸೂಪರ್ ಅಮ್ಮಮ್ಮ. ಮಾರವ್ವ, ನನ್ನ ಮನಸ್ಸು ಪದೇ ಪದೇ ಹೇಳ್ತೈತೆ, ನನ್ನ ಮಗಿ ಕಮಲಿಗೆ ಏನೋ ಆಗೋಗೈತೆ ಅಂತವ. ಇವತ್ತು ಒಂದು ರಾತ್ರಿ ಅವಳನ್ನ ಕಾಪಾಡ್ಬಿಡವ. ನಾಳೆ ಬೆಳಿಗ್ಗೆನೆಯ ನಾನು ಬೆಂಗಳೂರಿಗೆ ಹೋಯ್ತೀನಿ. ಏನಾದರೂ ಆಗಲಿ ಅವಳನ್ನ ವಾಪಸ್ ಊರಿಗೆ ಕರ್ಕ ಬಂದ್ಬಿಡ್ತೀನಿ. ನಮಗೆ ನಾವು ಊರಿನ ಸವಾಸವ ಬೇಡ. ನನಗೆ ನನ್ನ ಕೂಸು ಮುಖ್ಯ, ನನ್ನ ಕಮಲಿ ಮುಖ್ಯ. ಒಳಗಡೆ ಯಾರೋ ಓಡಾಡ್ತಿರೋದು, ಕೂಗ್ತಿರೋ ಸೌಂಡ್ ಎಲ್ಲ ಆಗ್ತಿದೆ. ಯಾರಾಗಿರ್ಬಹುದು? ಡೋರ್ ಯಾಕೆ ಓಪನ್ ಮಾಡ್ತಿಲ್ಲ? ಪ್ಲೀಸ್ ಓಪನ್ ದ ಡೋರ್. ಯಾರು ಇದೀರಾ? ಶೂಸ್ ಅದ್ದುವೆ ಕೇಳಿಸ್ತಿಲ್ಲ. ಯಾವ ಕಡೆ ಹೋದ ಅವನು? ಕಮಲಿ, ಅಯ್ಯಯ್ಯೋ, ಅಲ್ಲಿ ಇರ್ಬೇಡಮ್ಮ, ಹೊರಟು ಹೋಗು. ಅವನು ಅಲ್ಲಿಗೆ ಬರ್ತಾ ಇದ್ದಾನೆ. ಮಾರವ, ನನ್ನಿಂದ ಕಣ್ಬಿಡಕ್ಕೂ ಆಯ್ತಿಲ್ಲ. ನೀನೇ ನನ್ನ ಜೊತೆಗಿದ್ದು ಕಾಪಾಡ್ಬೇಕವ್ವ. ಇಲ್ಲ ಇಲ್ಲ, ಇನ್ನು ನಾನು ಸುಮ್ಮನೆ ಇದ್ರೆ ನಾನು ಬದುಕಿದ್ರು ಪ್ರಯೋಜನ ಇಲ್ಲ. ಕಮಲಿನ ನಾನೇ ಕಾಪಾಡ್ತೀನಿ. ನನ್ನ ಮೊಮ್ಮಗಳ ಜೀವನ ನಾನೇ ಉಳಿಸ್ತೀನಿ.
ಯಾರೋ ನೀನು? ತಾತ ತಾತ ನಿಮ್ಗೇನಾಯ್ತು? ಏನೂ ಆಗಿಲ್ಲ ಅಲ್ವಾ? ಇಷ್ಟೊತ್ತಲ್ಲಿ ನೀವೇ ಕೆಳಗಡೆ ಬರಕ್ಕೆ ಹೋಗಿದ್ರಿ ತಾತ? ರಿಷಿ ಸರ್, ತಾತ ಹಿಂಗೇನಾಯ್ತು? ನೀವ್ಯಾವಾಗ ಇಲ್ಲಿಗೆ ಬಂದ್ರಿ? ಕಮಲಿ ಅವರೇ, ನಿಮ್ಗೇನು ಆಗಿಲ್ಲ ತಾನೆ? ಯು ವಿಲ್ ಬಿ ಆಲ್ ರೈಟ್. ತಾತಯ್ಯ ನಿಧಾನ. ಸದ್ಯ ನಿಮ್ಗೇನೂ ಆಗಲಿಲ್ಲ, ದೇವ್ರದೇ. ತಾತಯ್ಯ, ನನಗೋಸ್ಕರ ನೀವು ಯಾಕೆ ತಾತಯ್ಯ? ನಿಮ್ಗೇನ ಆಗಿದ್ದಿದ್ರೆ ತಾತಯ್ಯ, ನೀವು ನನ್ನ ಕಾಪಾಡೋದಕ್ಕೋಸ್ಕರನೇ ಬಿದ್ದಿದ್ದು ಅಂತ ನನಗೆ ಗೊತ್ತು. ನನ್ನ ಪ್ರಾಣನೇ ಉಳಿಸಿದ್ದೀರಿ. ನಿಮಗೆ ನಾನು ಏನು ಧನ್ಯವಾದ ಹೇಳಿದ್ರು ಕಮ್ಮಿನೆಯ ತಾತಯ್ಯ. ನನ್ನಿಂದ ನಿಮಗೆ ಸ್ಯಾನೆ ತೊಂದರೆ ಆಯಿತು. ನನ್ನ ಕ್ಷಮಿಸಿ ತಾತಯ್ಯ. ಈ ಮನೆ ಒಳಗೆ ನುಗ್ಗಿ ನಿನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದರೆ ವಿಷಯ ಸ್ವಲ್ಪ ಸೀರಿಯಸ್ ಆಗೇ ಇದೆ. ಆದರೆ ಬಂದವ್ರು ಯಾರ ಕಡೆಯವರು ಅಂತ ಗೊತ್ತಾಗ್ತಿಲ್ವಲ್ಲ. ಅಜ್ಜಿ, ನೀವೇನು ಚಿಂತೆ ಮಾಡಬೇಡಿ. ನಂಗನ್ಸೋ ಪ್ರಕಾರ ನಮ್ಮ ಮನೆಗೆ ಬಂದವನು ನನ್ನ ಬೇರೆ ಯಾರೋ ಅನ್ಕೊಂಡು ಅಟ್ಯಾಕ್ ಮಾಡೋನೆ ಅಜ್ಜಿ. ಹಾಗಾದರೆ ನಮ್ಮ ಮನೇಲಿ ಇನ್ಯಾರ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಿರ್ಬೋದು ಕಮಲಿ? ಸದ್ಯ ದೇವ್ರ ದಯೆ ಇವ್ರು ಸರಿಯಾದ ಸಮಯಕ್ಕೆ ಬಂದರು. ಇಲ್ಲ ಅಂತಿದ್ರೆ ಅಜ್ಜಿ, ಈಗ ನಡೆದಿದ್ದ ವಿಷಯ ನಿಂಗೆಗೂ ಗೊತ್ತಾಗೋದು ಬೇಡ. ಹೊಸಿ ಗಾಬರಿ ಆಯ್ತಾಳೆ. ಸರಿ ಕಮಲಿ, ನೀನಂತೂ ಯಾವುದನ್ನು ಮನ್ಸು ಕಚ್ಕೋಬೇಡ, ಭಯ ಪಡಬೇಡ. ರಿಷಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾನೆ, ಅವನೇ ಎಲ್ಲ ನೋಡ್ಕೋತಾನೆ ಬಿಡು. ಸರಿ ಅಜ್ಜಿ. ಯಾಕೋ ಇವತ್ತು ಟೈಮ್ ಸರಿ ಇಲ್ಲ ಕಣೋ ರಿಷಿ. ಈಗ ಇದನ್ನ ಕಮಲಿ ಅವ್ರಿಗೆ ಕೊಡೋದು ಸರ್, ನನ್ನ ಸಹಾಯಕ್ಕೆ ಯಾರನ್ನ ಏಟೆಗೂ ಕಂಡ್ರುವೆ ಯಾರು ಬರ್ನಿಲ್ಲ. ಇವತ್ತು ನೀವು ಸರಿಯಾದ ಸಮಯಕ್ಕೆ ಬಂದಿರ್ಲಿಲ್ಲ ಅಂದಿದ್ರೆ ನಾನು ಉಳಿತಾನೆ ಇರ್ಲಿಲ್ಲ ಸರ್. ಸ್ಯಾನೆ ಥ್ಯಾಂಕ್ಸ್. ಅಯ್ಯೋ ಕಮಲಿ ಅವರೇ, ಪರವಾಗಿಲ್ಲ, ನಿಮ್ಗೇನೂ ಆಗಿಲ್ವಲ್ಲ.
ಅಷ್ಟು ಸಾಕು. ಸರ್, ನೀವೇನೋ ಪರವಾಗಿಲ್ಲ ಅಂತ ಸಲೀಸಾಗಿ ಹೇಳ್ಬಿಟ್ರಿ. ಆದರೆ ಇದೊಂದು ಕಿತ ಅಲ್ಲ, ಪ್ರತಿ ಕಿತ ನಂಗೆ ಕಷ್ಟ ಬಂದಾಗೆಲ್ಲ ನೀವು ಬಂದು ಸಹಾಯ ಮಾಡಿದ್ದೀರಿ. ಒಂಥರ ಈ ಇಂಗ್ಲೀಷ್ ಪುಸ್ತಕಗೆ ಕಷ್ಟ ಬಂದವ್ರಿಗೆಲ್ಲ ಸೂಪರ್ ಹೀರೋ ಬಂದು ಸಹಾಯ ಮಾಡ್ತಾರಲ್ಲ, ಹಾಗೆ ನೀವು ಒಂಥರ ಸೂಪರ್ ಹೀರೋನೇ ಸರ್. ಪ್ರತಿಯೊಬ್ಬ ಹುಡುಗನಿಗೂ ತನ್ನ ಹುಡುಗಿ ಹತ್ರ ಹೀರೋ ಅಂತ ಅನ್ನಿಸ್ಕೊಬೇಕು ಅನ್ನೋ ಆಸೆ ಇರುತ್ತೆ. ದೇವ್ರೆ, ನನ್ನ ಹುಡುಗಿ ನನ್ನ ಸೂಪರ್ ಹೀರೋ ಅಂತ ಕರೆದ್ಬಿಟ್ಲು. ಸರಿಯಾದ ಸಮಯಕ್ಕೆ ನನ್ನ ಕಳಿಸಿ ದೊಡ್ಡ ಸಹಾಯ ಮಾಡಿದಪ್ಪ. ನಿಂಗೆ ಥ್ಯಾಂಕ್ಸ್ ಹೇಳಬೇಕು. ಸರ್, ಹಾಂ ಕಮಲಿ ಅವರೇ, ನಿಮ್ಗೆ ಯಾವಾಗ ಏನೇ ತೊಂದರೆ ಆದರೂ ನಿಮಗೋಸ್ಕರ ನಾನು ಬರ್ತೀನಿ. ನಾನಿನ್ನು ಬರ್ತೀನಿ, ನೀವು ರೆಸ್ಟ್ ತಗೊಳ್ಳಿ. ಸರ್, ನೀವು ಸಾರು